ಹಾಯ್ ಫ್ರೆಂಡ್ಸ್, ನಮ್ಮ ಚಾನೆಲ್ಗೆ ನಿಮಗೆ ತುಂಬು ಹೃದಯದ ಸ್ವಾಗತ. ಇವತ್ತು ನಾವು ಕೇಳೋಣ ಒಂದು ಸುಂದರವಾದ ಸ್ನೇಹದ ಕಥೆ. ಒಂದಾನೊಂದು ಕಾಲದಲ್ಲಿ ಒಂದಾನೊಂದು ಕಾಡಿನಂಚಿನಲ್ಲಿ ಒಬ್ಬ ಟೀನಾ ಎಂಬ ಹೆಣ್ಣು ಮಗಳು ವಾಸಿಸುತ್ತಿದ್ದಳು. ಅವಳು ಕರುಣಾಳು ಸ್ವಭಾವದವಳು. ತನಗೆ ಸಿಕ್ಕಿದ್ದಳಲ್ಲೇ ತೃಪ್ತಿಯಿಂದ ಬದುಕುತ್ತಿದ್ದಳಂತೆ. ಪುಟ, ನಿನಗೊಂದು ಮಾತು ಹೇಳ್ತೀನಿ ಕೇಳು. ಪುಟ, ಇರೋದನ್ನ ತೃಪ್ತಿಯಿಂದ ನಾವು ಅನುಭವಿಸಬೇಕು. ಅಲ್ಲೇ ಖುಷಿ, ಸುಖ, ನೆಮ್ಮದಿ ಕಾಣುವುದು ಗೊತ್ತಾ ಪುಟ? ಇದೊಂದು ದೊಡ್ಡ ಗುಣ. ನಮಗೆ ಇರೋದನ್ನ ಬಿಟ್ಟು ಇಲ್ಲದ್ದನ್ನ ಬಯಸೋದು ನಮಗೆ ಸಹಜವಾಗಿದೆ. ಆದರೆ ಬಯಸಿದ್ದು ನಮಗೆ ಸಿಗದೇ ಹೋದಾಗ ಸಿಟ್ಟು, ನಿರಾಸೆ, ಕೋಪದಿಂದ ಬದುಕನ್ನೇ ನರಕ ಮಾಡ್ಕೊಳ್ತೀವಿ. ಮೊದಲು ನಮ್ಮ ಪ್ರಾಪ್ತಿಯಲ್ಲಿ ಸುಖವಾಗಿರೋದನ್ನ ಕಲಿಬೇಕು. ಆವಾಗಲೇ ಆ ಬದುಕು ಸ್ವರ್ಗವಾಗೋದು. ಹೀಗೆ ನಮ್ಮ ಟೀನಾಗೆ ಒಂದೇ ಒಂದು ಕೊರತೆ ಇದೆ ಅನ್ನಿಸ್ತಾ ಇತ್ತು. ಒಂದು ಪುಟ್ಟ ಮಗು ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ ಆಗಾಗ ಆಸೆ ಆಗ್ತಾ ಇತ್ತು. ಒಳ್ಳೆ ಮನಸ್ಸಿನಿಂದ ಬಯಸಿದ್ದು ಸಿಕ್ಕೇ ಸಿಗುತ್ತೆ. ಆದರೆ ಅದರಿಂದ ಬೇರೆಯವರಿಗೆ ತೊಂದರೆ, ದುಃಖವಾಗಬಾರದು ಅಷ್ಟೇ. ಇಲ್ಲೂ ಹಾಗೇ ಆಯಿತು. ಒಂದು ದಿನ ಆ ದಾರಿಯಲ್ಲಿ ಕಿನ್ನರಿಯೊಬ್ಬಳು ಬಂದಳು. ಟೀನಾಳನ್ನು ನೋಡಿ, ನಿನಗೆ ಮಕ್ಕಳಿಲ್ಲದ ಕೊರತೆ ಕಾಡ್ತಾ ಇದೆ ಅಲ್ವಾ? ಚಿಂತಿಸ್ಬೇಡ, ನಿನಗೊಂದು ಮಗು ಬರುತ್ತೆ ಅಂತ ಅಂದೋಳೆ. ತನ್ನ ಹೆಗಲಿನ ಮೇಲಿದ್ದ ಚೀಲದಿಂದ ಒಂದು ಲಿಲ್ಲಿ ಹೂವಿನ ಗೆಡ್ಡೆ ತೆಗೆದು ಟೀನಾಳ ಕೈಗೆ ಹಾಕಿದಳು. ಇದನ್ನು ನೆಟ್ಟು ಜೋಪಾನವಾಗಿ ನೋಡಿಕೋ, ನಿನ್ನಾಸೆ ನೆರವೇರುತ್ತೆ ಅಂತ ಹೇಳಿ ಹೊರಟು ಹೋದಳು. ಟೀನಾ ಕಿನ್ನರಿಯ ಮಾತಿನಂತೆ ಮಣ್ಣಿನ ಕುಂಡಕ್ಕೆ ಮಣ್ಣು ತುಂಬಿಸಿ ಲಿಲ್ಲಿ ಹೂಗೆಡ್ಡೆಯನ್ನು ನೆಟ್ಟಳು. ನೀರು, ಗೊಬ್ಬರ ಹಾಕಿ ಜತನದಿಂದ ನೋಡಿಕೊಂಡಳು. ಆದರೆ ಮಗುವಿಗೂ ಈ ಹೂಗಿಡಕ್ಕೂ ಏನ್ ಸಂಬಂಧ ಅಂತ ಟೀನಾಳಿಗೆ ಅರ್ಥವಾಗಿರಲಿಲ್ಲ. ಏನೇ ಆದ್ರೂ ಕಿನ್ನರಿ ಸುಳ್ಳು ಹೇಳೋದಿಲ್ಲ ಅಂತ ಅವಳಿಗೆ ಗೊತ್ತಿತ್ತು. ಇಲ್ಲಿ ಒಂದು ವಿಚಿತ್ರವೇ ನಡೆಯಿತು. ಒಂದು ವಾರದಲ್ಲಿ ಗೆಡ್ಡೆ ಮೊಳಕೆಯೊಡೆದು ಗಿಡವಾಯಿತು. ಗಿಡ ಅಷ್ಟೇ ಅಲ್ಲ, ಆ ಗಿಡದೊಳಗೆ ಮೊಗ್ಗು ಮೂಡಿತು. ಆ ಮೊಗ್ಗು ಮಾತ್ರ ಹಿಡೀ ಗಾತ್ರಕ್ಕೆ ದಪ್ಪಕ್ಕಿತ್ತು. ಅದರಿಂದ ಮನೋಹರವಾದ ಸುಗಂಧ ಸುವಾಸನೆ ಬರ್ತಾ ಇತ್ತು. ಆಹಾ, ಎಷ್ಟು ಸುಗಂಧ ಈ ಮಗು ಎಂದು ಟೀನಾ ಬಗ್ಗಿ ಮುಸೋದರಲ್ಲಿ ಮೊಗ್ಗು ಟಪ್ ಅಂತ ಬಿಚ್ಚಿಕೊಳ್ತು. ಆಹಾ, ಏನು ವಿಚಿತ್ರ ಅಂತೀಯ? ಹೂವಿನ ಮಧ್ಯೆ ಹೆಬ್ಬೆರಳಿನ ಗಾತ್ರದ ಪುಟ್ಟ ಚಂದದ ಮಗುವೊಂದು ನಗು ನಗುತ್ತಾ ಮಲಗಿತ್ತು. ಹೆಬ್ಬೆರಳಿಗೆ ಆಂಗ್ಲ ಭಾಷೆಯಲ್ಲಿ ಥಂಬ್ ಅಂತಾರೆ. ಮಗು ಅಷ್ಟೇ ಗಾತ್ರ ಇದ್ದದ್ರಿಂದ ಟೀನಾ ಆ ಮಗುವನ್ನ ಥಂಬುಲೀನಾ ಅಂತ ಕರೆದಳು. ಸುಂದರಿ ಥಂಬುಲೀನಾ ಹುಟ್ಟಿದ್ದು ಹೀಗೆ. ನಿಧಾನಕ್ಕೆ ಅವಳು ಬೆಳೆದಳು. ಎಷ್ಟು ಬೆಳೆದಳು ಅಂತೀಯಾ? ಚೂರೇ ಚೂರು ವ್ಯತ್ಯಾಸವಾಗಿ ಹುಡುಗಿ ಹಾಗೆ ಆದಳು ಅಷ್ಟೇ. ಆವಾಗ ಮರಿ ಅವಳು ಎಷ್ಟು ಬದಲಾದಳು ಅಂತ ವಿವರಿಸೋಕಾಗೋಲ್ಲ. ಮೊದಲೇ ಚಂದದ ಮಗುವಾಗಿದ್ದವಳು ದಿನ ಕಳೀತಾ ಇದ್ದ ಹಾಗೆ ಅತ್ಯಂತ ಸುಂದರಿಯಾಗಿ ಬೆಳೆದಳು. ಸುತ್ತಮುತ್ತಲೆಲ್ಲ ಅವಳ ಸೌಂದರ್ಯದ ಚರ್ಚೆ ಆಗ್ತಾ ಇತ್ತು. ಅಷ್ಟೇ ಅಲ್ಲ, ಅವಳು ಅದ್ಭುತವಾಗಿ ಹಾಡ್ತಾ ಇದ್ಲು. ಅದೇ ಅವಳಿಗೆ ಮುಳುವಾಯ್ತು ನೋಡು. ಒಂದು ದಿನ ಗೊಂಗರು ಕಪ್ಪೆಯೊಂದು ಅವಳು ಹಾಡೋದನ್ನ ಕೇಳಿತು. ಥಂಬುಲೀನಾ ಹಾಡೋದನ್ನ ಕೇಳಿ ಗೊಂಗರು ಕಪ್ಪೆಗೆ ತುಂಬಾ ಖುಷಿಯಾಯಿತು. ಇವಳೇ ನನ್ನ ಮಗನ ಹೆಂಡತಿಯಾಗೋಕೆ ತಕ್ಕವಳು ಎಂದು ನಿರ್ಧರಿಸಿತು. ಗೊಂಗರು ಕಪ್ಪೆ ಚಕ್ಕಂತ ಹಾರಿ ಬಂದು ಥಂಬುಲೀನಾಳನ್ನ ಎತ್ತಿ ತಾವರೆ ಎಲೆಯೊಂದರ ಮೇಲೆ ಕೂರಿಸ್ತು. ಇಲ್ಲೇ ಕೂತಿರೋ, ಅಲ್ಲಾಡ್ಬೇಡ, ಇಲ್ಲಾಂತಂದ್ರೆ ಹೊಳೆಲಿ ಬಿದ್ದು ಹೋಗ್ತೀಯ. ನಾನು ನನ್ನ ಮಗನನ್ನ ಕರ್ಕೊಂಡ್ ಬರ್ತೀನಿ, ಕೂಡ್ಲೇ ನಿಮ್ಮ ಮದುವೆ ಅಂತ ಅಂದು ಬುಳಕ್ಕಂತ ನೀರಲ್ಲಿ ಮುಳುಗಿ ಮಾಯವಾಯಿತು. ಥಂಬುಲೀನಾಳನ್ನ ಒಂದು ಮಾತು ನಿನಗೆ ಒಪ್ಪಿಗೆಯಾ ಅಂತ ಕೇಳಲೂ ಇಲ್ಲ. ಥಂಬುಲೀನಾಳಿಗೆ ದುಃಖ ಒತ್ತರಿಸಿಕೊಂಡು ಬಂತು. ಅವಳಿಗೆ ನಿಜಕ್ಕೂ ಕಪ್ಪೆಯ ಹೆಂಡತಿಯಾಗೋಕೆ ಒಂದು ಚೂರು ಇಷ್ಟವಿರಲಿಲ್ಲ. ಗೊಳೋ ಅಂತ ಅಳೋಕೆ ಶುರು ಮಾಡಿದಳು. ಥಂಬುಲೀನಾಳನ್ನು ಗೊಂಗರ ಕಪ್ಪೆ ಹಿಡ್ಕೊಂಡು ಹೋಗಿ ತಾವರೆ ಎಲೆ ಮೇಲೆ ಇರಿಸಿದ್ದು ನೆನ್ಪಿದೆ ತಾನೇ? ಪಾಪ, ಥಂಬುಲೀನಾ ಗೊಳೋ ಅಂತ ಅಳುತ್ತಾ ಕುಳಿತಳು. ಆ ದಾರಿಯಾಗಿ ಹೋಗ್ತಾ ಇದ್ದ ಒಂದು ಮೀನಿಗೆ ಇವಳು ಅಳೋದು ಕೇಳಿಸ್ತು. ಛೆ, ವಲ್ಲದ ಮದುವೆಗೆ ಒತ್ತಾಯಿಸೋದು ಅನ್ಯಾಯ ಅಂತ ಮೀನು ತನ್ನ ಹರಿತವಾದ ಹಲ್ಲುಗಳಿಂದ ತಾವರೆ ಎಲೆಯ ದಂಟನ್ನ ಕಚ್ಚಿ ಕಚ್ಚಿ ತುಂಡು ಮಾಡಿತು. ತಾವರೆ ಎಲೆ ಹೊಳೆಲಿ ತೇಲ್ಕೊಂಡು ಮುಂದೆ ಹೋಯಿತು. ಹೋಗ್ತಾ ಹೋಗ್ತಾ ಮುಂದೆ ಹೋಗಿ ಒಂದು ಕಡೆ ದಡಕ್ಕೆ ತಗಲಿ ನಿಂತುಬಿಡ್ತು. ಥಂಬುಲೀನಾಳಿಗೆ ಗಾಬರಿಯಿಂದ ತುಂಬ ಸುಸ್ತಾಗಿತ್ತು. ಒಂದು ಕ್ಷಣ ನಿದ್ರೆ ಮಾಡೋಣ ಎನ್ನುವಷ್ಟರಲ್ಲಿ ಎಲ್ಲಿಂದಲೋ ಚಂದದ ಬಣ್ಣ ಬಣ್ಣದ ಚಿಟ್ಟೆಗಳು ಹಾರಿ ಬಂದವು.
ಚಿಟ್ಟೆಗಳೆಲ್ಲ ಸೇರಿ ಹುಲ್ಲು ಹೆಣೆದು ಚಾಪೆ ಹಾಗೆ ಮಾಡಿ 2 ಗಿಡಕ್ಕೆ ಕಟ್ಟಿದವು. ಇದರಲ್ಲಿ ಒಂದು ಚಿಟ್ಟೆ ಹೂಗಳ ಎಸಳುಗಳನ್ನ ತಂದು ಚಾಪೆ ಮೇಲೆ ಹರಡಿತು. ಇನ್ನೊಂದು ಚಿಟ್ಟೆ ದಪ್ಪದ ಎಲೆ ತಂದು ಅವಳ ತಲೆ ಕಡೆ ದಿಂಬಿನ ಹಾಗೆ ಇಟ್ಟಿತು. ಇಷ್ಟೆಲ್ಲಾ ಪ್ರೀತಿ ಸಿಕ್ಕಿದ್ರೂ ಅವಳಿಗೆ ತನ್ನ ಮನೆಯ ತಾಯಿಯ ನೆನಪು ತುಂಬಾ ಕಾಡ್ತಾ ಇತ್ತು. ಆ ಕಾಡಿನಲ್ಲಿದ್ದ ಗುಬ್ಬಚ್ಚಿ, ಕೋಗಿಲೆ, ನವಿಲುಗಳೆಲ್ಲ ಅವಳಿಗೆ ಸಮಾಧಾನ ಹೇಳ್ತಾ ಇದ್ರೂ ದಿನಾಲೂ ಅಳ್ತಾನೇ ಇದ್ದಳವಳು. ಕೆಲವೇ ದಿನಗಳಲ್ಲಿ ಚಳಿಗಾಲ ಕಾಲಿಟ್ಟಿತು. ಇವಾಗ ಮರದ ಕೆಳಗೆ ಇರೋಕೆ ಆಗದು. ಹುಲ್ಲಿನ ಹಾಸಿಗೆ ಬೆಚ್ಚಗೆ ಇರಲಿಲ್ಲ. ಆವಾಗ ಒಂದು ಚಮತ್ಕಾರ ಆಯಿತು. ಮರದ ಕೆಳಗೆ ಇದ್ದ ಪೊಟರೆಯಲ್ಲಿ ಮನೆ ಮಾಡಿಕೊಂಡಿದ್ದ ಇಲಿಯೊಂದು ತಂಬುಲಿನಾಳನ್ನ ತನ್ನ ಮನೆಗೆ ಬಂದು ಇರುವಂತೆ ಆಹ್ವಾನಿಸಿತು. ಮನೆಯ ನೆನಪಾಗ್ತಿದ್ರೂ ಅವಳು ಅಲ್ಲಿ ಸಂತೋಷವಾಗಿದ್ದಳು. ಒಂದು ದಿನ ಅವಳು ಕಾಡು ಹೂಗಳನ್ನ ಹೆಕ್ಕಿ ತರುತ್ತಿರುವಾಗ ಗಾಯಗೊಂಡ ಗುಬ್ಬಚ್ಚಿಯನ್ನ ಕಂಡಳು. ನೋವಿನಿಂದ ಚಳಿಯಿಂದ ಘಾಸಿಗೊಂಡಿದ್ದ ಅದನ್ನು ತಂಬುಲಿನ ಮನೆಗೆ ಕರೆತಂದು ಉಪಚಾರ ಮಾಡಿದಳು. ಬೆಚ್ಚನೆ ನೀರಿನಿಂದ ಗಾಯ ತೊಳೆದು ಹಸಿರು ಸೊಪ್ಪಿನ ಔಷಧಿ ಹಾಕಿ ಪಟ್ಟಿ ಕಟ್ಟಿದಳು. ತಿನ್ನಲು ಬೇಯಿಸಿದ ಕಾಳು ಕೊಟ್ಟು ಬೆಚ್ಚಗೆ ಹೊದಿಸಿದಳು. ಕೃತಜ್ಞತೆಯಿಂದ ಗುಬ್ಬಚ್ಚಿ ಅಂದಿತು, ನೀನೊಬ್ಬ ಕಿನ್ನರಿ ಇರಬೇಕು. ಎಂಥ ಕರುಣಾಳು ಹೃದಯ ನಿನ್ನದು. ಅವಳಿಂದ ಕೂಡಲೇ ಉತ್ತರ ಬಂತು, ಕಿನ್ನರಿ ಹಾಗೆಂದರೇನು? ಗುಬ್ಬಚ್ಚಿ, ನನ್ನ ರೆಕ್ಕೆಗಳೊಂದು ಸ್ವಲ್ಪ ಬಲ ಬರಲಿ, ನಿನಗೆ ಕಿನ್ನರ ಲೋಕ ತೋರಿಸುತ್ತೇನೆ ಎಂದಿತು. ಚಳಿಗಾಲ ಪೂರ್ತಿ ಗುಬ್ಬಚ್ಚಿ ವಿಶ್ರಾಂತಿ ಪಡೆಯಿತು. ಇಲಿ ಚಂದದ ಕಸೂತಿ ಹಾಕುತ್ತಿದ್ದರೆ ತಂಬುಲಿನ ಸುಂದರವಾಗಿ ಹಾಡುತ್ತಿದ್ದಳು. ಚಳಿಗಾಲ ಕಳೆಯಿತು. ಗಿಡ ಮರಗಳು ಚಿಗುರತೊಡಗಿದವು. ವಾತಾವರಣ ಬೆಚ್ಚಗಾಗತೊಡಗಿತು. ಈಗ ಗುಬ್ಬಚ್ಚಿಗೂ ಸಾಕಷ್ಟು ಶಕ್ತಿ ಬಂದಿತ್ತು. ಒಂದು ದಿನ ಬೆಳಗ್ಗೆ ಅವರಿಬ್ಬರು ಇಳಿರಾಯನಿಗೆ ಕೃತಜ್ಞತೆ ತಿಳಿಸಿ ತಂಬುಲಿನ ಮನೆ ಹುಡುಕಲು ಹೊರಟವು. ಗುಬ್ಬಚ್ಚಿಯ ಬೆನ್ನು ಮೇಲೇರಿ ಕುಳಿತಳವಳು. ಸ್ವಲ್ಪ ಹೊತ್ತಿನಲ್ಲಿ ಗುಬ್ಬಚ್ಚಿ ಒಂದು ಬಲು ಚಂದದ ಕಾಡಿನಲ್ಲಿ ಬಂದಿಳಿತು. ಎತ್ತ ನೋಡಿದರತ್ತ ಸುವಾಸನೆ ಬೀರುವ ಹೂಗಳು ಅರಳಿದ್ದವು. ಬಣ್ಣ ಬಣ್ಣದ ಸುಂದರ ಚಿಟ್ಟೆಗಳು ಹಾರುತ್ತಿದ್ದವು. ಹಸಿರು ನಾನಾ ರೂಪದಲ್ಲಿ ಹರಡಿಕೊಂಡಿತ್ತು. ತಂಬುಲಿನಾಳಿಗೆ ತುಂಬಾ ಖುಷಿಯಾಯಿತು. ಗುಬ್ಬಚ್ಚಕ್ಕ, ಇದೇ ಸ್ವರ್ಗವೇನು ಎಂದು ಕೇಳಿದಳು ತಂಬುಲಿನ. ಅದು ಉತ್ತರಿಸುವಷ್ಟರಲ್ಲಿ ದೊಡ್ಡ ತಾವರೆ ಹೂವಿನ ಮಧ್ಯದಿಂದ ಪುಟ್ಟ ರಾಜಕುಮಾರನೊಬ್ಬ ಹೊರಗೆ ಬಂದ. ಇವಳನ್ನು ಕಂಡವನೇ, ಇವಳೇ ನನ್ನ ಹೆಂಡತಿಯಾಗಲು ನನಗೆ ತಕ್ಕವಳು ಎಂದು ನಿರ್ಧರಿಸಿದ. ನನ್ನನ್ನು ಮದುವೆಯಾಗುವಿಯಾ? ನಾನು ಈ ಕಿನ್ನರ ಲೋಕದ ರಾಜಕುಮಾರ ಎಂದ. ತಂಬೂಲಿನ ಒಪ್ಪಿದಳು. ಮೊದಲು ನನ್ನಮ್ಮ ಒಪ್ಪಬೇಕು ಎಂದು ಷರತ್ತು ಹಾಕಿದಳು. ಗುಬ್ಬಚ್ಚಿಯ ಬೆನ್ನು ಮೇಲೇರಿ ಎಲ್ಲರೂ ತಂಬುಲಿನಾಳ ಮನೆಗೆ ಹೋದರು. ಮಗಳನ್ನು ನೋಡಿ ಅಮ್ಮ ಟೀನಾ ತುಂಬಾ ಸಂತೋಷಪಟ್ಟಳು. ಮತ್ತು ಪುಟ್ಟ ಮಗಳಿಗೆ ಪುಟ್ಟ ಪತಿ ಸಿಕ್ಕಿದ್ದಕ್ಕೆ ಅಮ್ಮ ಟೀನಾ ಸಂತೋಷಪಟ್ಟಳು. ಗುಬ್ಬಕ್ಕ, ಇಲಿರಾಯ, ಚಿಟ್ಟೆಗಳು ಚಳಿಗಾಲದಲ್ಲಿ ಇವರ ಮನೆಗೆ ಬರುತ್ತಿದ್ದವು. ಎಲ್ಲರೂ ಸುಖವಾಗಿ ಸಂತೋಷದಿಂದ ಇದ್ರು.